ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಮಾಸದಲ್ಲಿ ಬಂದಿರುವಂಥ ಕೃಷ್ಣ ಪಕ್ಷದ ಷಷ್ಠಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು 2 ಷಷ್ಠಿ ಬರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ, ಒಂದು ಶುಕ್ಲ ಪಕ್ಷದಲ್ಲಿ. ಅಂದರೆ ಹುಣ್ಣಿಮೆ ಆದಂಥ 6ನೇ ದಿನಕ್ಕೆ, ಅಮಾವಾಸ್ಯೆ ಆದಂಥ 6ನೇ ದಿನಕ್ಕೆ ಈ ಒಂದು ಷಷ್ಠಿಯನ್ನು ಆಚರಣೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಅಷ್ಟೇ. ಯಾಕೆಂದರೆ ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ಜಾತಕದಲ್ಲಿ ಎಂಥದ್ದೇ ದೋಷಗಳಿದ್ರೂ ಕೂಡ ಈ ಷಷ್ಠಿ ಪೂಜೆ ಮಾಡೋದ್ರಿಂದ ಕ್ರಮೇಣ ಅದೆಲ್ಲ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಅಂದರೆ ಜೀವನದಲ್ಲಿ ಬರುವಂಥ ಕಷ್ಟಗಳ ನಿವಾರಣೆಗೆ ಇದೊಂದೇ ಪೂಜೆ ಸಾಕು. ಹಣದ ಸಮಸ್ಯೆ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯ ಪೂರ್ಣ ಆಗ್ತಾನೆ ಇಲ್ಲ, ಅರ್ಧಕ್ಕೆ ನಿಂತು ಹೋಗ್ತಾ ಇದೆ, ಮಕ್ಕಳ ಎಜುಕೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಮಕ್ಕಳ ಫಲಕ್ಕೋಸ್ಕರ ಮದುವೆ ತುಂಬ ಲೇಟ್ ಆಗ್ತಾ ಇದೆ, ಹಾಗೆ ಚರ್ಮದ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಏನೇ ಇದ್ದರೂ ಕೂಡ ಅದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ಷಷ್ಠಿ ಪೂಜೆ. ನಾಗರ ಪೂಜೆಯನ್ನು ಮಾಡೋದ್ರಿಂದ ಇಂಥದ್ದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಅಥವಾ ಬೇರೆ ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತ ಇದ್ದರೆ ಅದಕ್ಕೆ ನಿಮಗೆ ದಾರಿನೂ ಕೂಡ ಸಿಗುತ್ತೆ. ವೀವರ್ಸ್ ಒಬ್ರು ಕಮೆಂಟ್ ಮಾಡಿದರು, ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸಮಸ್ಯೆಗಳಂತೂ ಮುಗಿತಾನೆ ಇಲ್ಲ, ಸಾಲ ತೀರ್ತಾನೆ ಇಲ್ಲ, ಕೈಯಲ್ಲಿ ದುಡ್ಡು ಕೂಡ ನಿಲ್ತಾ ಇಲ್ಲ ಅಂತ. ಈ ಸಮಸ್ಯೆಗಳೆಲ್ಲ ಏನು ಗೊತ್ತಾ, ನಾವು ಜೀವನದಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡು ಜಾಗರೂಕತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಆಗಾಗ ಈ ಸಮಸ್ಯೆಗಳೆಲ್ಲ ಬಂದು ಹೋಗುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸ್ಕೂಲಲ್ಲಿ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ಅವರು ಹೇಳಿರೋ ಕೆಲಸನ ಮಾಡಲಿಲ್ಲ ಅಂದರೆ ಯಾವ ರೀತಿ ಹೊಡೆದು ಬುದ್ಧಿ ಕಲಿಸ್ತಾರೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಕೂಡ. ನಾವು ಯಾವಾಗ ನಮ್ಮ ಕರ್ತವ್ಯಗಳನ್ನು ಮರಿತೀವೋ ಆಗ ಭಗವಂತ ಈ ಸಮಸ್ಯೆಗಳು, ಕಷ್ಟಗಳ ಮುಖಾಂತರ ನಮಗೆ ಏಟನ್ನು ಕೊಡ್ತಾರೆ. ನಾವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೇಳಿ. ನಾನೀಗಾಗಲೇ ತುಂಬ ಹಿಂದೆನೇ ಷಷ್ಠಿ ಪೂಜೆನ ಮನೆಯಲ್ಲಿ ಹೇಗೆ ಮಾಡೋದು, ನಾಗರ ಕಲ್ಲುಗಳಿಗೆ ಹೇಗೆ ಪೂಜೆ ಮಾಡೋದು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಕೆಲವರು ಇರುವಂಥ ಜಾಗದಲ್ಲಿ ನಾಗರ ಕಲ್ಲುಗಳಿರೋದಿಲ್ಲ, ದೇವಸ್ಥಾನಗಳಿರೋದಿಲ್ಲ, ತುಂಬ ದೂರ ಇರುತ್ತೆ. ಅಂಥವರು ಮನೆಯಲ್ಲೇ ಹೇಗೆ ಮಾಡಬೇಕು ಅಂತೆಲ್ಲ ಕೂಡ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ನಾನಿಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಯಾರಿಗೆಲ್ಲ ದೇವಸ್ಥಾನ ಆಗಿರ್ಬೋದು, ನಾಗರಕಲ್ಲಾಗಿರ್ಬೋದು ಹತ್ತಿರದಲ್ಲಿರುತ್ತೋ ನೀವು ನಾಳೆ ಈ ಷಷ್ಠಿ ಪೂಜೆನ ಅಲ್ಲೇ ಹೋಗಿ ಮಾಡಬಹುದು. ಯಾರಿಗೆಲ್ಲ ನಾಗರಕಲ್ಲುಗಳು ಹತ್ತಿರದಲ್ಲಿ ಇಲ್ಲ ಅಂತಾರೋ ಅವರು ಮನೆಯಲ್ಲೇ ಷಷ್ಠಿ ಪೂಜೆನ ಮಾಡಬಹುದು. ಆದರೆ ಈ ಅವಕಾಶನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಅಧಿಕ ಮಾಸದಲ್ಲಿ ಬಂದಿರುವಂಥ ಒಂದೊಂದು ದಿನ ಕೂಡ ತುಂಬಾ ಶ್ರೇಷ್ಠವಾದಂಥದ್ದು. ಅದರಲ್ಲಿ ಈ ಷಷ್ಠಿ ಕೂಡ ಒಂದು. ಯಾರಿಗೆಲ್ಲ ದೋಷಗಳನ್ನ ನಿವಾರಣೆ ಮಾಡ್ಕೋಬೇಕು, ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಇದ್ದೀರೋ ತಪ್ಪದೇ ಈ ಷಷ್ಠಿ ಪೂಜೆನ ಮಾಡಿ. ಯಾವ ರೀತಿ ಮಾಡಬೇಕು, ಆ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಬನ್ನಿ ತಿಳ್ಕೊಳ್ಳೋಣ. ಇದೇ ಜೂನ್ 5ನೇ ತಾರೀಕು ರಾತ್ರಿ 7:50 ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ. ಜೂನ್ 6ನೇ ತಾರೀಕು ಅಂದರೆ ಶನಿವಾರ ರಾತ್ರಿ 9:10 ಮುಕ್ತಾಯ ಆಗುತ್ತೆ. ಶನಿವಾರ ಷಷ್ಠಿ ಇದೆ, ತುಂಬಾ ಒಳ್ಳೆಯ ದಿನ. ಆದಷ್ಟು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ಒಳಗಾಗಿ ಷಷ್ಠಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳನ್ನು ಜೋಡಿಸಿಟ್ಕೋಬೇಕು ಬನ್ನಿ ಹೇಳ್ತೀನಿ. ಒಂದು ತಾಮ್ರದ ಚೆಂಬು ಅಥವಾ ಸ್ಟೀಲ್ ಚೆಂಬಲ್ಲಿ ನೀರು ತಗೋಬೇಕು. 1 ಗ್ಲಾಸಲ್ಲಿ ಹಾಲು, ಅರಿಶಿಣ, ಕುಂಕುಮ, ತುಪ್ಪದ ಬತ್ತಿ. ಮನೆಯಲ್ಲಿ ಮಣ್ಣಿನ ದೀಪ ಇದ್ದರೆ ತಗೊಳ್ಳಿ. ಈಗಾಗಲೇ ಬಳಸಿರೋದಾಗಿದ್ದರೆ ಅದನ್ನು ತೊಳೆದ್ಬಿಟ್ಟು ತೊಗೊಂಡು ಹೋಗಿ. ಮತ್ತು ಆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ, ಬತ್ತಿ, ಗೆಜ್ಜೆ ವಸ್ತ್ರ, ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಸ್ವಲ್ಪ ಅಕ್ಷತೆ, ಬೆಂಕಿ ಪಟ್ಟಣ, ಊದ್ಬತ್ತಿ, ಕರ್ಪೂರ ಇದನ್ನೆಲ್ಲ ಕೂಡ ಜೋಡಿಸ್ಕೊಳ್ಳಿ. ಹಾಗೆ ಹೂಗಳು ಇದನ್ನೆಲ್ಲ ಜೋಡಿಸ್ಕೊಂಡು ನೀವು ರಾತ್ರಿನೇ ಇದನ್ನೆಲ್ಲ ಎತ್ತಿಟ್ಬಿಟ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕು. ನಾಗರ ಪೂಜೆಯನ್ನು ನಾವು ಎಷ್ಟು ಶುದ್ಧವಾಗಿ ಮಡಿಯಿಂದ ಮಾಡ್ತೀವೋ ಅಷ್ಟು ಒಳ್ಳೆಯದು. ಹಾಗಾಗಿ ತಲೆಗೆ ಸ್ನಾನ ಮಾಡಬೇಕು. ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಮಡಿ ಬಟ್ಟೆಗಳು ಅಂದರೆ ಒಗೆದಿರೋಂಥ ಬಟ್ಟೆನ ಹಾಕ್ಕೋಬೇಕು. ಎಲ್ಲೋ ಹೊಸ ಬಟ್ಟೆ ಒಂದೇ ಒಂದು ಸಲ ಹಾಕ್ಕೊಂಡೋಗಿದ್ದೆ, 1 ಅವರ್ ಹಾಕ್ಕೊಂಡೋಗಿದ್ದೆ, ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿದ್ದೆ, ಆ ಬಟ್ಟೆನೇ ಹಾಕ್ಕೊಂಡೋಗೋಣ ಅಂತ ಹಾಕ್ಕೋಬೇಡಿ. ನಾಗರ ಪೂಜೆಗೆ ಮಡಿಯಿಂದ ಒಗೆದಿರೋ ಬಟ್ಟೆನ ಹಾಕ್ಕೊಂಡು ಹೋಗಬೇಕು. ಮೊದಲು ನೀವು ಅಲ್ಲಿಗೆ ಹೋಗಿದ ತಕ್ಷಣ ಬೇರೆ ಯಾರಾದರೂ ಪೂಜೆ ಮಾಡಿದರೆ ಪರವಾಗಿಲ್ಲ, ಸ್ವಲ್ಪ ನೀರನ್ನು ಕಲ್ಲುಗಳ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಆನಂತರ ನೀವು ತೊಗೊಂಡು ಹೋಗಿರೋವಂಥ ಹಾಲನ್ನು ಅಭಿಷೇಕ ಮಾಡಬೇಕು. ದಯವಿಟ್ಟು ಹಾಲನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಆಮೇಲೆ ಅಭಿಷೇಕ ಮಾಡಿ. ನೀವು ಪ್ಯಾಕೆಟನ್ನು ತೂತು ಮಾಡಿ
ಅದರಿಂದ ಹಾಕಬೇಡಿ, ಇದು ತುಂಬ ತಪ್ಪು. ಈ ರೀತಿ ಮಾತ್ರ ಮಾಡಬೇಡಿ. ಗ್ಲಾಸ್ನ ಮನೆಯಿಂದನೇ ತೊಗೊಂಡು ಹೋಗಿ ಹಾಲಿನ ಪ್ಯಾಕೆಟನ್ನು ಕಟ್ ಮಾಡಿ ಗ್ಲಾಸಲ್ಲಿ ಹಾಕ್ಕೊಂಡು ಆಮೇಲೆ ನೀವು ಅಭಿಷೇಕ ಮಾಡಬೇಕು. ಹಾಲನ್ನು ಕೈಯಲ್ಲಿ ಹಿಡ್ಕೊಂಡು ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರನ ಸ್ಮರಣೆ ಮಾಡಿ. ಆ ನಂತರ ನವನಾಗ ಸ್ಮರಣೆ ಮಾಡಬೇಕು. ಆ ನವನಾಗ ಸ್ಮರಣ ಮಂತ್ರ ಇಲ್ಲೇ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಅದನ್ನು ಹೇಳಿಕೊಂಡು ಹಾಲಿನ ಅಭಿಷೇಕ ಮಾಡಬೇಕು. ಆನಂತರ ಆ ನಾಗರ ಕಲ್ಲಿಂದ ಹಾಲು ತೊಟ್ಟಿಗ್ತಾ ಇರುತ್ತಲ್ವ, ನೀವು ಅಭಿಷೇಕ ಮಾಡಿರೋಂಥ ಹಾಲು, ಅದನ್ನು ನಿಮ್ಮ ಬೆರಳಿಂದ ತೊಗೊಂಡು ಕಣ್ಣ ಮೇಲೆ ಮತ್ತು ನೆತ್ತಿ ಮೇಲೆ ಇಟ್ಕೋಬೇಕು. ನಿಮ್ಮ ಜೊತೇಲಿ ಮನೆಯವ್ರು ಯಾರು ಬಂದಿದ್ದರೆ ಅವ್ರಿಗೂ ಕೂಡ ಅದೇ ಥರ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆ ಅಂದರೆ ಇಡೀ ನರಮಂಡಲ ಚೆನ್ನಾಗಿರಬೇಕು, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗಬೇಕು, ಎಲ್ಲ ಅಂಗಾಂಗಗಳು ಅದರ ಕೆಲಸ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಸರ್ಪಗಳ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಆ ಹಾಲನ್ನು ಕಣ್ಣಿನ ಮೇಲೆ ನೆತ್ತಿ ಮೇಲೆ ಇಟ್ಕೊಂಡು ನೀವು ಭಗವಂತನ ಮನಸಾರೆ ಸ್ಮರಣೆ ಮಾಡಿ, ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಆ ನಂತರ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಚಿ, ಗೆಜ್ಜೆ ವಸ್ತ್ರ ಹಾಕಿ, ಹೂಗಳನ್ನೆಲ್ಲ ಹಾಕಿ ನೀವು ದೀಪ ಹಚ್ಚಿ, ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯ ಮಾಡಿ ನೀವು ಪೂಜೆ ಮಾಡಬೇಕು. ಊದುಬತ್ತಿ ಬೆಳಗಿ ಕರ್ಪೂರ ಎಲ್ಲ ಹಚ್ಚಿ ಆನಂತರ 11 ಪ್ರದಕ್ಷಿಣೆನ ಹಾಕಬೇಕು. ನವನಾಗ ಸ್ಮರಣೆಯನ್ನು ಮಾಡ್ತಾ ನೀವು 9 ಅಥವಾ 11 ಪ್ರದಕ್ಷಿಣೆನೇ ಹಾಕಿ ನಿಮ್ಮ ಕೈಲಿರುವಂಥ ಅಕ್ಷತೆಯನ್ನು ನಾಗರ ಕಲ್ಲುಗಳ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಮತ್ತು ಈ ದಿನ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಮನೇಲಿ ಮಾಡಲಿಲ್ಲ ಅಂದರೂ ಕೂಡ ತುಂಬ ಒಳ್ಳೆಯದು. ಪ್ರತಿ ತಿಂಗಳು ಷಷ್ಠಿ ಯಾವ ದಿನ ಬಂದಿದೆ ಅದನ್ನು ನೋಡಿಕೊಂಡು ಆ ದಿನ ನಾನ್ ವೆಜ್ ತಿನ್ನಬೇಡಿ. ಮನೆಯವರು ತಿನ್ನಲಿಲ್ಲ ಅಂದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಮನೆಯವರು ಕೇಳಲ್ಲ ಅಂದರೆ ಅವ್ರಿಗೆ ಮಾತ್ರ ಮಾಡಿಕೊಡಿ. ನೀವು ಷಷ್ಠಿ ಪೂಜೆ ಮಾಡ್ತಿರೋ ಬಿಡ್ತಿರೋ ಅಥವಾ ನೀವು ಬೇರೆ ಊರಲ್ಲಿರ್ತಿರೋ, ನೀವು ಎಲ್ಲೇ ಇದ್ದರೂ ಕೂಡ ಈ ಷಷ್ಠಿ ದಿನ ನಾನ್ ವೆಜ್ ತಿನ್ನಬಾರ್ದು. ಇದನ್ನು ನಿಮ್ಮ ಜೀವನ ಪರ್ಯಂತ ನೀವು ಪಾಲಿಸ್ಕೊಂಡು ಬಂದರೆ ಆ ಭಗವಂತನ ಆಶೀರ್ವಾದ ತುಂಬ ಬೇಗ ಪಡಿಬೋದು. ಅಲ್ಲದೆ ನೀವು ಈಗ ಮೊದಲನೇ ಸಲ ಪ್ರಾರಂಭ ಮಾಡಿದ್ದೀರಾ ಅಂತಂದರೆ 6 ಅಥವಾ 8 ಷಷ್ಠಿ ಪೂಜೆ ಮಾಡಲೇಬೇಕು. ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಗುತ್ತೆ. ಯಾವ್ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೋಬೋದು ಅನ್ನೋಂಥ ದಾರಿ ಕೂಡ ನಿಮಗೆ ಸಿಗುತ್ತೆ. ಎಷ್ಟೋ ಜನಕ್ಕೆ ಈ ಷಷ್ಠಿ ಪೂಜೆ ಮಾಡೋದ್ರಿಂದನೇ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ಅಥವಾ ಏನಾದರೂ ಸಮಸ್ಯೆ ಪ್ರಮಾಣ ತುಂಬ ಜಾಸ್ತಿ ಇದೆ, ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಅಂದರೆ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಇಂಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ನೀವು ಪರಿಹಾರ ಮಾಡ್ಕೋಬೇಕು ಅಂತ ಇದ್ದರೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಆ ಮಾಹಿತಿ ಸಿಗುತ್ತೆ. ನಮ್ಮ ವಿವರ್ಸ್ ಒಬ್ಬರು ಹೇಳಿದರು, ಅವರು ಕೂಡ ತುಂಬ ಖುಷಿಯಿಂದ ಕಮೆಂಟ್ ಮಾಡಿದರು. ತುಂಬಾ ಸ್ಕಿನ್ ಡಿಸೀಸ್ ಇದೆ ಅಂತ, ಅಂದರೆ ಚರ್ಮದ ಅಲರ್ಜಿ ಇದೆ ಅಂತ ಹೇಳಿದರು. ಹಾಸ್ಪಿಟ್ಲಿಗೆ ತೋರಿಸಿದ್ರು ಕಡಿಮೆ ಆಗಿಲ್ಲ ಅಂತ ಹೇಳಿದರು. ನಾನು ಅವ್ರಿಗೂ ಕೂಡ ಹೇಳಿದೆ ಷಷ್ಠಿ ಪೂಜೆ ಮಾಡಿ ಅಂತ. ಈಗ ಅವರು 5 ಅಥವಾ 6 ಷಷ್ಠಿ ಪೂಜೆ ಮಾಡಿದ್ದೀನಿ, ಮತ್ತು ಡಾಕ್ಟ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ, ನನಗೀಗ ವಾಸಿಯಾಗಿದೆ, ಚರ್ಮದ ಸಮಸ್ಯೆ ವಾಸಿಯಾಗಿದೆ ಅಂತ ಕಮೆಂಟ್ ಮಾಡಿದರು. ತುಂಬಾ ಖುಷಿಯಾಯಿತು. ನಮಗೆ ಕಾಯೋ ಅಂಥ ತಾಳ್ಮೆ ಇರಬೇಕು ಅಷ್ಟೇ, ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಯಾರೆಲ್ಲ ಇದನ್ನು ನಂಬುತ್ತೀರಾ ತಪ್ಪದೆ ಷಷ್ಠಿ ಪೂಜೆನ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?